ಬೆಳಕಿನ ಹಬ್ಬ ದೀಪಾವಳಿಗೆ ರಾಜಧಾನಿಯ ಸಿಟಿಜನ್ನ ತಮ್ಮ ಊರಿನತ್ತ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬೆಂಗಳೂರುಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು ಮತ್ತು ಬೇರೆ ಬೇರೆ ಔದ್ಯೋಗಿಕ ನೆಲೆಯನ್ನು ಊರಿದಂಥವರು ಕೂಡ ತಮ್ಮ ತಮ್ಮ ಊರುಗಳಿಗೆ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಮೆಜೆಸ್ಟಿಕ್ KSRTC ಬಸ್ ನಿಲ್ದಾಣದ ಒಳಭಾಗದಲ್ಲಿದ್ದೀನಿ. ಈ ಒಂದು ಟರ್ಮಿನಲ್ 1ರಲ್ಲಿ ಈಗಾಗಲೇ ಸಾಕಷ್ಟು ಪ್ರಯಾಣಿಕರು ಕೂಡ, ಯಾಕಂದರೆ ನಾಳೆ ಸ್ಯಾಟರ್ಡೆ ಸಂಡೇ IT ಕಂಪನಿಗಳಿಗೆ ಸಾಕಷ್ಟು ರಜೆ ಇರುತ್ತೆ. ಹೀಗಾಗಿ ಬೆಂಗಳೂರಿಗರು ತಮ್ಮ ತಮ್ಮ ಊರುಗಳತ್ತ ಪಯಣವನ್ನು ಬೆಳೆಸ್ತಾ ಇದ್ದಾರೆ. ಒಂದು ಕಡೆ ಖಾಸಗಿ ಬಸ್ಗಳ ಪಯಣ ದರ ಹೆಚ್ಚಾಗಿದೆ. ಹೀಗಾಗಿ ಸಾಕಷ್ಟು ಸಿಟಿ ಜನರು KSRTC ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿನೇ ಟರ್ಮಿನಲ್ 1 ಅಂದರೆ ಕಲಬುರಗಿ ಆಗಿರ್ಬೋದು, ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ ಸೇರಿದಂತೆ ಬಹುತೇಕ ಉತ್ತರ ಕರ್ನಾಟಕ ಭಾಗದ ಬಸ್ಗಳ ಸಂಚಾರ ಈ ಒಂದು ಟರ್ಮಿನಲ್ 1ರಿಂದ ಆಗುತ್ತೆ. ಹೀಗಾಗಿ ಸಾಕಷ್ಟು ಜನರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಯಾಕೆಂದರೆ ನಾಳೆ ನಾಡಿದ್ದು 2 ದಿನ IT ಕಂಪನಿಗಳಿಗೆ ಸಹಜವಾಗಿ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ಇವತ್ತು ಶುಕ್ರವಾರ ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಪಯಣವನ್ನು ಮಾಡ್ತಾರೆ. ಹೀಗಾಗಿ KSRTC ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇನ್ನು ರಾಜಧಾನಿಯಿಂದ ಊರಿನತ್ತ ಹೋಗುವಂಥವರಿಗೆ ವಿಶೇಷವಾಗಿ ಬಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 2500ಕ್ಕೂ ಹೆಚ್ಚು ಬಸ್ಗಳ ಸೌಲಭ್ಯವನ್ನು ಮಾಡಲಾಗಿದೆ. ಇಂದಿನಿಂದ ಅಕ್ಟೋಬರ್ 26ರವರೆಗೂ ಕೂಡ, ಅಂದರೆ ಮುಂದಿನ ರವಿವಾರದವರೆಗೂ ಕೂಡ ವಿಶೇಷವಾಗಿ ಬಸ್ಗಳನ್ನು ಸೇವೆಯನ್ನು ನೀಡ್ತಾ ಇದೆ. ಹೀಗಾಗಿ ಸಿಟಿ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಬಹುತೇಕ ಹೆಣ್ಮಕ್ಕಳೇ ಕೂಡ KSRTCಯ ಬಸ್ಗಳಲ್ಲಿ ಸಂಚಾರ ಮಾಡ್ತಿರೋದು ಕೂಡ ಕಂಡು ಬರ್ತಾ ಇದೆ. ಈ ವಿವಿಧ ನಗರಗಳಿಗೆ ಹೋಗುವಂಥವ್ರು, ಚಿತ್ರದುರ್ಗ, ಶಿವಮೊಗ್ಗ, ಧರ್ಮಸ್ಥಳ, ದಾವಣಗೆರೆ, ಹಾಸನ ಸೇರಿದಂತೆ ಬಹುತೇಕ ಭಾಗಗಳಿಗೆ ಹೋಗುವಂಥವರಿಗೆ ವಿಶೇಷವಾಗಿ ಬಸ್ಗಳ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಸಿಟಿ ಜನರು ಕೂಡ KSRTCಯ ಬಸ್ಗಳ ಹತ್ರ ಬರ್ತಾ ಇದ್ದಾರೆ. ಟರ್ಮಿನಲ್ 1 ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳನ್ನು ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ. BMTC ಬಸ್ಗಳೇನು ಸಿಟಿಯಲ್ಲಿ ಸಂಚಾರ ಮಾಡ್ತಿರುವಂಥ ಬಸ್ಗಳನ್ನು ಕೂಡ ಲಾಂಗ್ ರೂಟಿಗೆ ಬಳಸ್ಕೊಂಡಿರುವಂಥದ್ದು. ಹೀಗಾಗಿ ಸಿಟಿ ಜನರು KSRTC ಬಸ್ಗಳತ್ತ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಖಾಸಗಿ ಬಸ್ಗಳ ಸುಲಿಗೆಗೆ ಬೆಸತ್ತಿರುವಂಥ ಸಾಕಷ್ಟು ಜನರು ಕೂಡ KSRTC ಬಸ್ನ ಮೊರೆ ಹೋಗಿ ಪಯಣವನ್ನು ಬೆಳೆಸಿರೋದು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ರಘು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.